ನಂಜನಗೂಡು ನಗರದ ಎಪಿಎಂಸಿ ಆವರಣದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಹಸಿರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ಮೌನಾಚರಣೆ ಮಾಡಿದ್ರು. ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ರೈತ ಮತ್ತು ಮಹಿಳೆಯರ ಪರವಾಗಿ ದಿಟ್ಟ ಹೋರಾಟವನ್ನ ಜಯಶ್ರೀ ಗುರಣ್ಣನವರು ಮಾಡುತ್ತಿದ್ರ. ಪತಿಯ ಸಾವಿನ ನಂತರ ಗಂಡನ ಮನೆಯಲ್ಲಿ ವಿಪರೀತ ಹಿಂಸೆ ಅನುಭವಿಸಿ ತನಗಾದ ಶೋಷಣೆ ಮತ್ಯಾರಿಗೂ ಆಗಬಾರದೆಂದು ಹೋರಾಟ ರೂಪಿಸಿದ್ರ. ಸರ್ಕಾರಿ ಸಂಸ್ಥೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿ ನಂತರ ಬೆಳಗಾವಿಯಲ್ಲಿ ರೈತ ಹೋರಾಟಕ್ಕೆ ಧುಮುಕಿದ್ರ. ಕಬ್ಬಿಗೆ ಹೆಚ್ಚಿನ ಬೆಂಬಲ ಬೆಲೆ ಕೊಡಿಸಲು ಬೆಳಗಾವಿಯ ಸುವರ್ಣಸೌಧದ ಗೇಟಿನ ಬೀಗವನ್ನ ಕಲ್ಲಿನಿಂದ ಹೊಡೆದು ರೈತರ ಕಬ್ಬಿನ ಲಾರಿಗಳನ್ನ ಸುವರ್ಣಸೌಧದ ಒಳಗೆ ನುಗ್ಗಿಸುವ ಪ್ರಯತ್ನ ಮಾಡಿದ ಹೋರಾಟ ಮಾಡಿ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದ ಧೈರ್ಯವಂತ ದಿಟ್ಟ ಮಹಿಳಾ ರೈತ ಹೋರಾಟಗಾರ್ತಿಯಾಗಿದ್ರ. ಕೇವಲ 40ನೇ ವರ್ಷಕ್ಕೆ ನಮ್ಮನ್ನೆಲ್ಲ ಅಗಲಿರುವುದು ನೋವಿನ ಸಂಗತಿಯಾಗಿದೆ. ಇಂತಹ ಮಹಿಳಾ ಹೋರಾಟಗಾರರು ಈ ಸಮಾಜಕ್ಕೆ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಹೋರಾಟಕ್ಕೆ ಬರಲಿರುವಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ದಿಟ್ಟ ರೈತ ಹೋರಾಟಗಾರ್ತಿ ಜಯಶ್ರೀ ಗುರಣ್ಣನವರು ಸಾವಿರಾರು ಜನ ನಮ್ಮ ರೈತ ಮಹಿಳೆಯರನ್ನ ಸಂಘಟನೆ ಮಾಡಿ ರೈತ ಸಂಘಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದರು. ಇವರು ರೈತ ಚಳವಳಿಗೆ ಮಾತ್ರ ಅಲ್ಲ, ದಲಿತ ಚಳವಳಿಗೆ ಮತ್ತು ಕಾರ್ಮಿಕ ಚಳವಳಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಂಥವ್ರು. ತನ್ನ ಗಂಡನ ಮನೆಯಲ್ಲಿ ಆದಂಥ ನೋವನ್ನು ಸಹಿಸ್ಕೊಳ್ಳೋಕ್ಕಾಗದ್ರೆ ಹೊರಗಡೆಗೆ ಬಂದು ನೂರಾರು ರೈತ ಮಹಿಳೆಯರು ನನ್ನಂಗೆ ಕಷ್ಟಕ್ಕೆ ಸಿಗಬಾರ್ದು ಅಂಥೇಳಿ ದೊಡ್ಡ ಮಹಿಳಾ ಪಡೆಯನ್ನು ಕಟ್ತಂಥವ್ರು. ನಮ್ಮ ಜೊತೆಲಿ ಸಾಕಷ್ಟು ಹೋರಾಟ ಮಾಡಿದ್ರು. ಬೆಳಗಾವಿನ ಸುವರ್ಣಸೌಧಕ್ಕೆ ಕಬ್ಬು ಬೆಳೆಗಾರರ ರಕ್ಷಣೆ ಮಾಡಿ ಅಂಥೇಳಿ ಅಲ್ಲಿನ ಗೇಟಿನ ಬೀಗವನ್ನು ಒಡೆದು ಆ ಒಂದು ವಿಧಾನಸೌಧಕ್ಕೆ ಲಾರಿಯನ್ನು ಕಳಿಸ್ತಂಥವ್ರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಜಯಶ್ರೀ ಅವ್ರ ಬಗ್ಗೆ ಲಘುವಾದ ಪದ ಬಳಕೆ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಮಹಿಳೆಯರು ಜಯಶ್ರೀ ಅವರ ಪರವಾಗಿ ಬೆಂಗಳೂರಿನಲ್ಲಿ ಕಸ್ಪರ್ಕೆ ಇಟ್ಕೊಂಡು ಚಳವಳಿ ಮಾಡಿರುವಂಥದ್ದನ್ನು ನೆನಪಿಸ್ಕೋಬೋದು. ಕ್ರಿಯಾಶೀಲವಾಗಿದ್ದರು ಮತ್ತು ಸಾಕಷ್ಟು ಜನಪರವಾಗಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಹರತಲೆ ವಸಂತ, ಶ್ವೇತಾ, ಶೈಲಜಾ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.